ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧದ ದಾಳಿ ತೀವ್ರಗೊಳಿಸಿದ ಬಿಜೆಪಿ ಶುಕ್ರವಾರ ಹಕ್ಕುಚ್ಯುತಿ ನೋಟಿಸ್ ಮಂಡಿಸಿದೆ. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ ಮೇಲಿನ ಚರ್ಚೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಗೃಹ ಸಚಿವರ ಕುರಿತು ನೀಡಿದ ಹೇಳಿಕೆ ಮತ್ತು ಅಸಂಸದೀಯ ಪದ ಬಳಕೆ ಆರೋಪದ ಮೇಲೆ ಅದು ಹಕ್ಕುಚ್ಯುತಿ ನೋಟಿಸ್ ಮಂಡಿಸಿದೆ. ಜನ್ಜಿ ಚಳುವಳಿಯಿಂದ ಉಂಟಾದ ಮುಜುಗರದಿಂದ ತಪ್ಪಿಸಿಕೊಂಡು ಜನರ ಗಮನ ಬೇರೆ ಕಡೆಗೆ ತಿರುಗಿಸೋಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ. ಲೋಕಸಭೆಯಲ್ಲಿ ಮಾತಾಡಿದ ರಾಹುಲ್ ಗಾಂಧಿ, ಈ ದೇಶದಲ್ಲಿ 3 ವರ್ಗದ ಜನರಿದ್ದಾರೆ ಅಂತ ಹೇಳಿದ್ರು. ಮೊದಲ ವರ್ಗ ವಿದ್ಯಾರ್ಥಿಗಳು, ಅವರು ಕಲಿಯಲು ಬಯಸೋರು. ಎರಡನೇ ವರ್ಗ ಎಲ್ಲವನ್ನ ತಿಳಿದಿರೋದಾಗಿ ಭಾವಿಸುವ ಮೂರ್ಖರು. ಮೂರನೇ ವರ್ಗ ಅಂಧಭಕ್ತರು ಅಂತ ರಾಹುಲ್ ಹೇಳಿದ್ರು. ಅಂಧಭಕ್ತರು ಪದ ಬಳಸಿದ ತಕ್ಷಣ ಇಡೀ ಬಿಜೆಪಿ ಉನ್ಮಾದಕ್ಕೊಳಗಾಯಿತು. ಬಿಜೆಪಿ ಸಂಸದರು ಎದ್ದು ನಿಂತು ಕೂಗೋಕೆ ಪ್ರಾರಂಭಿಸಿದ್ರು. ಅದಕ್ಕೆ ರಾಹುಲ್ ಗಾಂಧಿ, ನಾನು ನಿಮ್ಮನ್ನ ಅಂಧಭಕ್ತರು ಅಂತ ಕರೀತಿಲ್ಲ, ನಿಮ್ಮನ್ನ ಮೂರ್ಖರು ಅಂತ ಕರೀತಿಲ್ಲ ಅಂತ ಹೇಳಿದ್ರು. ಈ ಕಾರಣಕ್ಕಾಗಿ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಈಗ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ಮಂಡಿಸಿದ್ದು ಕ್ಷಮೆಗೆ ಪಟ್ಟು ಹಿಡಿಯಲಾಗಿದೆ. ರಾಹುಲ್ ಗಾಂಧಿ ಎಂದಿಗೂ ಕ್ಷಮೆ ಯಾಚಿಸೋದಿಲ್ಲ. ಬಿಜೆಪಿ ಮತ್ತು ಆರ್ಎಸ್ಎಸ್ನ ಜನರಿಗೆ ನಾನು ಎಂದಿಗೂ ಕ್ಷಮೆ ಯಾಚನೆ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ ಈಗ ಅನುರಾಗ್ ಠಾಕೂರ್ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ದಾಖಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ನಾವು ಕೂಡ ಹಕ್ಕುಚ್ಯುತಿ ನೋಟಿಸ್ ಸಲ್ಲಿಸ್ತೇವೆ, ಅನುರಾಗ್ ಠಾಕೂರ್ ವಿರುದ್ಧ ಅಲ್ಲ, ಜಿತೇಂದ್ರ ಸಿಂಗ್ ವಿರುದ್ಧ ಅಂತ ಹೇಳ್ತಿದೆ. ಸಚಿವ ಜಿತೇಂದ್ರ ಸಿಂಗ್ ವಿರುದ್ಧ ಹಕ್ಕುಚ್ಯುತಿ ನಿರ್ಣಯ ಮಂಡಿಸ್ತೇವೆ, ಯಾಕಂದ್ರೆ ಅವರು ಸಂಸತ್ತಿನಲ್ಲಿ ಯಾವುದೇ ಗುಂಡು ಹಾರಿಸಲಾಗಿಲ್ಲ ಅಂತ ಸುಳ್ಳು ಹೇಳಿದ್ದಾರೆ. ವಾಸ್ತವವಾಗಿ ಗುಂಡು ಹಾರಿಸಲಾಗಿದೆ. ಬಿಹಾರದಲ್ಲಿ AK-47 ಬಳಸಲಾಗಿದೆ, ದೆಹಲಿಯಲ್ಲಿ ಪೆಲೆಟ್ ಗನ್ ಬಳಸಲಾಗಿದೆ. ಜಿತೇಂದ್ರ ಸಿಂಗ್ ಅವರಿಂದ ಹಕ್ಕುಚ್ಯುತಿ ನಡೆದಿದೆ ಅಂತ KC ವೇಣುಗೋಪಾಲ್ ಹೇಳಿದ್ದಾರೆ. ಯಾವುದೇ ಗುಂಡು ಹಾರಿಸಲಾಗಿಲ್ಲ ಅಂತ ಹೇಳುವ ಮೂಲಕ ಜಿತೇಂದ್ರ ಸಿಂಗ್ ಸದನವನ್ನ ದಾರಿ ತಪ್ಪಿಸಿದ್ರು. ಸ್ಪಷ್ಟ ಪುರಾವೆಗಳಿವೆ. ಗುಂಡು ಹಾರಿಸಿದ್ದಕ್ಕೆ ರಾಹುಲ್ ಗಾಂಧಿ ಸ್ವತಃ ಪುರಾವೆಗಳನ್ನ ತೋರಿಸಿದ್ರು. ಮೂಲತಃ ಸದನವನ್ನ ದಾರಿ ತಪ್ಪಿಸಿದವರು ಯಾರು? ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಸದನವನ್ನ ದಾರಿ ತಪ್ಪಿಸಿದ್ರು. ನಾವು ಅವರ ವಿರುದ್ಧ ಹಕ್ಕುಚ್ಯುತಿ ನಿರ್ಣಯ ಮಂಡಿಸ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಕಾಂಗ್ರೆಸ್ ಪಕ್ಷ ಪ್ರತಿದಿನ ನಿರಂತರವಾಗಿ ಅದೇ ವಿಷಯವನ್ನ ಮುಂದಿಡ್ತಿದೆ. ಅಮಿತ್ ಶಾ ಸದನಕ್ಕೆ ಬರಬೇಕು ಅಂತ ಕೇಳ್ತಾ ಇದೆ. ಶುಕ್ರವಾರ ಕೂಡ ಕಲಾಪವನ್ನ ಕೇವಲ 2 ನಿಮಿಷಗಳಲ್ಲಿ ಮುಂದೂಡಬೇಕಾಯಿತು. ಯಾಕಂದ್ರೆ ವಿರೋಧ ಪಕ್ಷ ಅಮಿತ್ ಶಾ ಸದನಕ್ಕೆ ಯಾಕೆ ಬರ್ತಿಲ್ಲ ಅಂತ ಕೇಳ್ತಾ ಇದೆ. ಅಮಿತ್ ಶಾ ಸಂಸತ್ತಿನಲ್ಲಿದ್ದಾರೆ, ಆದ್ರೆ ಅವರು ಬರ್ತಿಲ್ಲ. ಅವರು ಸಂಸತ್ ಭವನದ ತಮ್ಮ ಕಚೇರಿಯಲ್ಲಿದ್ದಾರೆ, ಆದ್ರೆ ಅವರು ಹೊರಗೆ ಬರ್ತಿಲ್ಲ. ಆದ್ರಿಂದ ರಾಹುಲ್ ಗಾಂಧಿ ಅವರ ಮಾತಿಗಾಗಿ ಹಕ್ಕುಚ್ಯುತಿ ನಿರ್ಣಯ ಮಂಡಿಸಲಾಗುತ್ತೆ. ಅವರದ್ದೇ ಗೋಧಿ ಮೀಡಿಯಾಗಳ ನಿರೂಪಕರು ಪ್ರೈಮ್ ಟೈಮ್ ನಲ್ಲಿ ಅದನ್ನ ವಿಶ್ಲೇಷಿಸ್ತಾರೆ. ಬಿಜೆಪಿಗೆ ಗೋಧಿ ಮೀಡಿಯಾಗಳಿಂದಲೇ ತನಗೆ ಹೆಚ್ಚು ಹೊಡೆತ ಬೀಳ್ತಿದೆ ಅಂತ ಇನ್ನೂ ಅರ್ಥ ಆಗ್ತಿಲ್ಲ. ಸತ್ಯ ಏನು ಅಂದ್ರೆ ಅತ್ಯಂತ ಕಟ್ಟ ಬಿಜೆಪಿ ಬೆಂಬಲಿಗರು ಕೂಡ ಈ ಸುದ್ದಿ ಚಾನೆಲ್ಗಳನ್ನ ನೋಡ್ತಿಲ್ಲ. ಈಗ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಿದ್ರೆ ಅದರ ಬಗ್ಗೆ ಹೆಡ್ಲೈನ್ ಆಗತ್ತೆ ಮತ್ತು ಜನರ ಗಮನ ಬೇರೆ ಕಡೆ ಹೋಗುತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಆದ್ರೆ ಅದು ಹಾಗಾಗೋದಿಲ್ಲ. ಅಶ್ರವಾಯು ಬಳಸಲಾಗಿದೆ ಅಂತ ಸರ್ಕಾರ ಒಪ್ಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಪ್ರಕರಣದ ವಿಚಾರಣೆ ಪ್ರಾರಂಭಿಸಿದೆ ಅಂತ ಸರ್ಕಾರಕ್ಕೂ ತಿಳಿದಿದೆ. ಪೈಲಟ್ ಗನ್ನ ಬಲಿಪಶುಗಳ ಅರ್ಜಿ ವಿಚಾರಣೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾರಂಭವಾಗಿದೆ ಅಂತ ಸರ್ಕಾರಕ್ಕೂ ತಿಳಿದಿದೆ. ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುವ ಮೂಲಕ ಇವುಗಳಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಾರ ಸಾಧ್ಯ ಇಲ್ಲ. ಅಂಧಭಕ್ತ ಅನ್ನೋದು ಈಗಾಗಲೇ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬಾ ಬಳಕೆಯಲ್ಲಿದೆ. ಅಂಧಭಕ್ತರು ಯಾರು ಅಂತ ಎಲ್ರಿಗೂ ತಿಳಿದಿದೆ. ತಿಳಿದಿದ್ದು ವಿವರಿಸೋದು ಎಷ್ಟು ಕಷ್ಟ ಅಂತ ಕೂಡ ಎಲ್ರಿಗೂ ಗೊತ್ತಿದೆ. ಇದರ ವಿರುದ್ಧ ಹಕ್ಕುಚ್ಯುತಿ ನಿರ್ಣಯ ತಂದ್ರೂ ಜನ ಮಾತಾಡೋದನ್ನ ನಿಲ್ಲಿಸುವ ಸಾಧ್ಯತೆ ಅಂತೂ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.